ಗೈಸ್ ಇವತ್ತು ನಾವು ಮೈಸೂರು ಪ್ಯಾಲೇಸಿಗೆ ಬಂದಿದ್ರೆ ತೋರ್ಸ್ ನೋಡ್ರಿ ಸಖತ್ ಸ್ನೇಹಿತರೆ ಈ ತರ ರೆಸ್ಟೋರೆಂಟ್ ಚೆಕ್ಕಿಂಗ್ ಬಂತು, ಚೆಕ್ಕಿಂಗ್ ಮಾಡ್ಕೊಂಡು ಒಳಗೆ ಹೋದ್ರು. ಯಪ್ಪ ಯಾವ ತರ ಇದೆ ನೋಡ್ರಿ ಸ್ನೇಹಿತರೆ. ನೋಡ್ರಿ ಗಾರ್ಡನ್ ನೋಡ್ರಿ ಒಳಗೆ ಗಾರ್ಡನ್ ನೋಡ್ಬೋದು ನೋಡ್ರಿ. ರಶ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ತರ ಇತ್ತು ಅಂತ. ನೋಡ್ರಿ ಚಪ್ಪಲ್ ರಶ್ ಕಾಣಿಸ್ತಾ ಇರ್ಬೋದು ನಿಮಗೆ. ತರ ಉಂಟು ನೋಡ್ರಿ. ಇಲ್ಲಿ ಚೆಕ್ ಮಾಡಾಕಿದ್ದಾರೆ. ಇಲ್ಲಿ ಬ್ಯಾಗ್ ಚೆಕಿಂಗ್ ನೋಡ್ರಿ. ಈಗ ಹೋಗ್ತಾ ಇಂಡಿಯನ್ಸ್ ಎಂಟ್ರೆನ್ಸ್ ಕಾಣ್ಬೋದು ನೋಡ್ರಿ. ಹಳೆ ಕಾಲದ ಪಿರಂಗಿ, ಎಷ್ಟು ಪಿರಂಗಿಗಳು ನೋಡ್ರಿ ನಿಲ್ಸಿಟ್ಟಾರ ಸಾಲಾಗಿ. ಸಿಕ್ಕಾಪಟ್ಟೆ ರಶ್. ಈಗ ತೋರಿಸ್ತೇನೆ ನೋಡ್ರಿ, ಒಳಗೂ ಸಿಕ್ಕಾಪಟ್ಟೆ ರಶ್. ಆ ಕಡೆ CCTV ನೋಡ್ರಿ. ಎಂತ ಸಖತ್ ಉಂಟು ನೋಡ್ರಿ. ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು. ಇಲ್ಲಿ ಅಂಬಾರಿ ಸುಮಾರು ಹಳ್ಳಿಗಳೆಲ್ಲ ಕೂತಾರೆ. ಈ ರಶ್ ಅಲ್ಲಿ ಎಂತ ಕೇಳಿಸಲ್ಲ ಮಾತಾಡೋದು ನೋಡ್ರಿ. ಪೂಜೆ ಮಾಡ್ತಾ ಇದಾರೆ ಇಲ್ಲಿ. ಈಗ ನೋಡ್ರಿ ಮೂರ್ತಿಗಳೆಲ್ಲ ಉಂಟು. ಮೂರ್ತಿ ಇದು ಅರಮನೆದು ಸಣ್ಣ ಮಾಡಲ್ ಉಂಟು. ಸ್ನೇಹಿತರೆ ಇಲ್ಲಿ ನೋಡ್ ಮುಗೀತು. ಹಿಂಗೆ ಕೆಳಗಿಳಿದು ಈ ಕಡೆ ಹೋಗೋದು ನೋಡ್ರಿ. ಏನ್ ಸಾಕಾಗ್ತುಂಟು. ಸಿಕ್ಕಾಪಟ್ಟೆ ರಶ್ ಇದೆ ಸ್ನೇಹಿತರೆ. ಯಪ್ಪ ಹೋಗಕ್ಕಾಗ್ತಾ ಇಲ್ಲ. ಈಗ ನೋಡ್ಬೋದು ನೀವೇ. ಈ ಕಡೆ ಎಂಟ್ರೆನ್ಸ್ ಅಲ್ಲ ನೋಡ್ರಿ ಸ್ನೇಹಿತರೆ. ಹಳೆ ಕಾಲದ ಪೇಂಟಿಂಗು. ಒಂದ್ ವಾಲ್ ಸೈಡ್ ಪೂರ್ತಿ ಪೇಂಟಿಂಗ್ ಉಂಟು. ಪೇಂಟಿಂಗ್ ಅಥವಾ ಪಿಕ್ಚರ್ ಅಂತ ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಹಳೆ ಕಾಲದ ರಾಜ ಫ್ಯಾಮಿಲಿ ಮತ್ತೆ ರಾಣಿ ಎಲ್ಲ ಫೋಟೋ ಉಂಟು. ಒಂದು ರೂಮ್ ಫುಲ್ ರಾಣಿ ರಾಜರು ಫ್ಯಾಮಿಲಿ ಎಲ್ಲ ಫೋಟೋ ಉಂಟು. ಕ್ರೇಜಿ ಇತ್ತು ಈ ಹಾಲು. ರಶ್ ಹಾಗೆ ಇತ್ತಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಕ್ರೇಜಿ ಇತ್ತು. ಇದೆಲ್ಲ ಹಳೆ ಕಾಲದ ಫೋಟೋ ಅಂತ ಸ್ನೇಹಿತರೆ. ಯಾವ ತರ ಬಿಡಿಸಿರ್ಬೋದು ನೋಡ್ರಿ, ಯಾವ ತರ ಕ್ರೇಜಿ ಉಂಟಂತ. ಇದೆಲ್ಲ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ. ಇದೆಲ್ಲ ಹಳೆ ಕಾಲದ ಶಾಸನ ಅಂತೆ. ಕ್ರೇಜಿ ಇದೆ ಅಂತ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ. ಯಾರೋ ಹೇಳ್ತಾ ಇದ್ರು ಕೇಳಿದೆ. ನೋಡ್ಬೋದು ಎಂತ ಉಂಟಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ನೋಡ್ತಾ ಹೋದ್ರೆ ಎಂತೆಂತ ಉಂಟು ಅಂತ ಗೊತ್ತಾಗೋದಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು. ಸ್ವಲ್ಪದೆಲ್ಲ ನೋಡಿದ್ರು. ಹಾಗೆ ಈ ಕಡೆ ಬಂದ್ರು. ಈ ಕಡೆ ಏನೋ ಸಿಲ್ವರ್ ಬಾಕ್ಸ್ ಅಲ್ಲಿ ಇಟ್ಟಿದ್ರು. ಆ ಕಡೆ ಮರದ ಬಾಕ್ಸ್ ಅಲ್ಲಿ ಇತ್ತು, ಈ ಕಡೆ ಸಿಲ್ವರ್ ಬಾಕ್ಸು. ಎಂತ ಅಂತ ಗೊತ್ತಾಗೋದಿಲ್ಲ ಸ್ನೇಹಿತರಿಗೆ. ಇಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ದರ್ಬಾರ್ ಭವನ ಅಂತ ನೋಡ್ರಿ. ಹಳೆ ಕಾಲದವ್ರದ್ದು ಲೈಟಿಂಗ್ಸ್ ಎಲ್ಲ ಸಖತ್ ಸೈಕ್ ಉಂಟು ನೋಡ್ರಿ. ಫೋಟೋ ಎಲ್ಲ ಹಾಕದೆ ಪೇಂಟಿಂಗ್ ಇರ್ಬೇಕಿದೆ. ಪೇಂಟಿಂಗ್ ಒಳಗ್ ಹೋದ್ರೆ ಹೊರಗ್ ಬರಕ್ ಮನ್ಸೇ ಬರೋದಿಲ್ಲ ಸ್ನೇಹಿತರೆ. ಯಾವ ತರ ಕ್ರೇಜಿ ಇತ್ತು ಅಂದ್ರೆ ಫುಲ್ ಗೋಲ್ಡ್ ಕಲರ್ ಮಾತ್ರ ಕ್ರೇಜಿ ಇತ್ತು. ಫಿನಿಶಿಂಗು ಎಂಟ್ರೆನ್ಸ್ ಆದಾಗಿಂದ ತುದಿ ತನಕನು ಅರಮನೆಯಲ್ಲಿ ಒಂದ್ ವಾಲ್ ಪೂರ್ತಿ ಪೇಂಟಿಂಗ್. ಹಳೆ ಕಾಲದ ರಾಜರದ್ದು ಅವರ ಸೈನಿಕರದೆಲ್ಲ ನೋಡ್ರಿ ಕಾಣಿಸ್ತಿರ್ಬೋದು. ಆನೆ ಮಧ್ಯೆ ಉಂಟು, ಕುದುರೆ ಮತ್ತೆ ಪೇಂಟಿಂಗ್ ಕ್ರೇಜಿ ಆಗಿತ್ತು. ಇದ್ ನೋಡ್ರಿ ಅರಮನೆ ಮಧ್ಯ ಖಾಲಿ ಇರೋ ಜಾಗ. ಏನ್ ಜಾಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮಳೆ ಸಿಕ್ಕಾಪಟ್ಟೆ ಇತ್ತು ನೋಡ್ರಿ. ನೋಡ್ಬೋದು ಸಿಕ್ಕಾಪಟ್ಟೆ ಮಳೆ. ಹಾಗೆ ಒಳಗ್ ಬಂದ್ರು. ಇದ್ ನೋಡ್ರಿ ಗೊತ್ತಾಗಿರ್ಬೋದು ಎಂತ ಅಂತ ಹೋಗಿದ್ದವ್ರಿಗೆ. ಇದು ನೋಡ್ರಿ ಹಳೆ ಕಾಲ ರಾಜ ಯೂಸ್ ಮಾಡ್ತಾ ಇದ್ದ ಮಿರರ್, ಅವ್ರ ಮುಖ ನೋಡಕ್ಕೆ ನೋಡ್ರಿ. ಎಲ್ಲ ಸಿಲ್ವರ್ ಇಂದ. ಇದು ನೋಡ್ರಿ ಸಿಲ್ವರ್ ಚೇರ್ ಅಲ್ಲ, ಸಿಂಹಾಸನ. ಮಧ್ಯ ಏನೋ ಮಿರರ್ ಟೈಪ್ ಉಂಟು. ಮಿರರ್ ಎಂತ ಗೊತ್ತಿಲ್ಲ ಸ್ನೇಹಿತರೆ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದ್ ಸೈಡ್ ಬಂದ್ರು. ಎಲ್ಲ ಮೂರ್ತಿ ಏನೇನೋ ಇಟ್ಟಿದ್ರು. ಎಲ್ಲ ನೋಡ್ತಾ ಹೋದ್ರು. ಅಂಬಾರಿ ಸಿಕ್ಕಾಪಟ್ಟೆ ಹಳೆ ಕಾಲದ್ದು.
ಈಗಿನ ಕಾಲದಲ್ಲ. ಅಷ್ಟು ನೋಡ್ರೆ ಮೂರ್ತಿ ಹಳೆ ಕಾಲದ್ದು. ಮೇಲೆ ಹೋಗ್ತಾ ಒಂದು ಮೂರ್ತಿ ಕಾಣಿಸ್ತು, ಒಳ್ಳೆ ವ್ಯೂ ಇತ್ತು. ಇದ್ಯಾ ರಾಜರು ಸ್ಟ್ಯಾಚು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಇಲ್ಲಿಂದ ಎಂಟ್ರಿ ಕೊಟ್ಟರು, ಯಾವ ಥರ ಇದೆ ಅಂತ ಕ್ರೇಜಿ ಇದೆ ವ್ಯೂ ಮಾತ್ರ. ಇಲ್ಲಿಂದ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು, ಸೈಕಾಗಿ ಕಟ್ಟಿದ್ದಾರೆ ಗುರು, ಯಪ್ಪ ಮಾತಿಲ್ಲ. ಅಲ್ಲಿ ಪೇಂಟಿಂಗ್ಸು ಇದೆಲ್ಲ ನೋಡಿಬಿಟ್ರೆ ಕ್ರೇಜಿ ಆಗ್ಬಿಡ್ತೀರಾ. ನೀವು ಒಂದ್ಸರಿ ವಿಸಿಟ್ ಮಾಡ್ಬೇಕಾಯ್ತಾ ಇಲ್ಲಿಗೆ. ನೋಡ್ರಿ ಪೇಂಟಿಂಗ್ಸ್ ಹಳೆ ಕಾಲದವ್ರು ಕಟ್ಸಿದಂತೆ ಸ್ನೇಹಿತರೆ. ಅಪ್ಪ ಯಾವ ಥರ ಇಟ್ಬಂದು ಹೊರಗಡೆ ವೆದರ್ ನೋಡಿ ಸ್ನೇಹಿತರೆ, ಸಕ್ಕತ್ತಿತ್ತು. ಇಲ್ಲಿಂದ ಎದುರುಗಡೆ ವ್ಯೂ ಮಾತ್ರ ಕ್ರೇಜಿ ಇದೆ ನೋಡ್ರಿ. ಅಪ್ಪ ಏನು ಕಾಣಿಸ್ತಿತ್ತು, ವೆದರು ಮಾತ್ರ ಸಕ್ಕತ್ತಿತ್ತು. ಒಳ್ಳೆ ಮಳೆನೂ ಹೋಯ್ತಾ ಇತ್ತು ಅದೇ ಟೈಮಿಗೆ, ಸಿಕ್ಕಾಪಟ್ಟೆ ತಂಪಿತ್ತು. ಏನು ಸಖತ್ ಮಾತ್ರ, ಮಾತೇ ಇಲ್ಲ ಸ್ನೇಹಿತರೆ. ನೋಡ್ರಿ ಜನ ನೋಡ್ರಿ ಸಿಕ್ಕಾಪಟ್ಟೆ. ಯಪ್ಪ ಇಲ್ಲಿ ಮಾತ್ರ ಎಲ್ಲ ಗೋಲ್ಡ್ ಕಲರ್, ಪ್ಯೂರ್ ಗೋಲ್ಡ್ ಸ್ನೇಹಿತರೆ. ಆ ಥರ ಕಲರ್ ಏನಿಲ್ಲ. ಯಪ್ಪ ಸಖತ್ ಮಧ್ಯ ಹಾಲ್ ನೋಡ್ರಿ ಇದು. ಹಾಗೆ ಅರಮನೆ ಹಿಂದ್ಗಡೆ ಗಾರ್ಡನಿಗೆ ಬಂದು, ಗಾರ್ಡನ್ ಮಾತ್ರ ಈ ಥರ ಬೆಳೆಸಕ್ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಮ್ಮಲ್ಲಿ ಉಳಿಯೋದೆಲ್ಲ ನಮ್ಮದಪ್ಪ. ಈ ಯಾವ ಥರ ಬೆಳೆಸಿದಾರೆ ನೋಡ್ರಿ, ಸೈಕ್ ಮಾತ್ರ. ಇಟ್ಟಿದ್ ನೋಡ್ರಿ ಈ ಕಡೆ ಲೈನ್ ಕರೆಕ್ಟ್ ಫುಲ್ಲು ಸೈಕ್ ಇಟ್ಟಾರೆ. ಕ್ಲೀನ್ ನೋಡ್ರಿ ಸ್ನೇಹಿತರೆ, ಒಂಚೂರು ಕಸ ಇಲ್ಲ, ಫುಲ್ ಮೇಂಟೈನ್ ಮಾಡ್ತಾರೆ ಕ್ಲೀನ್. ಈ ಕಡೆ ರೆಸ್ಟೋರೆಂಟ್ ಎಲ್ಲ ಅಂಗಡಿ ಎಲ್ಲ ಉಂಟು. ಮರ ಎಲ್ಲ ನೋಡಿ ಸ್ನೇಹಿತರೆ, ಎಲ್ಲ ಹಳೆ ಕಾಲದ್ದು. ಈಗ ಅರಮನೆನ ಮುಂದ್ಗಡೆಯಿಂದ ನೋಡೋಣ ಹೊಂಟ್ರು, ಸೈಡಿಂದನೇ ವ್ಯೂ ಮಾತ್ರ ಕ್ರೇಜಿ ಇತ್ತು ನೋಡ್ರಿ. ಮೇಲ್ ಮೋಡ, ಅರಮನೆನೂ ಆ ಥರ ಸೈಕಾಗಿದೆ ಅರಮನೆ. ತೋರಿಸ್ತೀನಿ ಮುಂದ್ಗಡೆ. ಮುಂದೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೋಡ್ರಿ ಸ್ನೇಹಿತರೆ, ಇದು ಅರಮನೆಯಿಂದ ಕಾಣೋ ವ್ಯೂ ಸೈಕಿತ್ತು ವ್ಯೂ ಮಾತ್ರ. ಅಪ್ಪ ಏನು ಮಾತೇ ಇಲ್ಲ ಸ್ನೇಹಿತರೆ, ಅರಮನೆನೂ ಕ್ರೇಜಿ ಆಗಿದೆ ನೋಡ್ರಿ. ಅರಮನೆ ಮೇಲೆ ನಿಂತ್ಕೊಂಡ್ರೆ ಕಾಣೋ ವ್ಯೂ ಇದು. ಇಲ್ಲಿಂದ ಮುಂದ್ಗಡೆಯಿಂದ ಎಲ್ಲ ಕಾಣುತ್ತೆ, 360 ವ್ಯೂ ನೋಡ್ರಿ. ಜನ ಅಷ್ಟಿರಲಿಲ್ಲ, ಬಚಾವು ದಸರಾ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಗಾರ್ಡನ್ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಕ್ಲೀನಾಗಿ ಬೆಳೆಸಿದ್ದಾರೆ. ಎಲ್ಲೂ ಪ್ಲಾಸ್ಟಿಕ್ ಕಸ ಏನೂ ಕಾಣಲ್ಲ ಅಲ್ಲಿಂದ ಹೋದರೆ. ಸ್ನೇಹಿತರೆ, ನಮ್ಮ ಬ್ಲಾಗ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ಬ್ಲಾಗಲ್ಲಿ.